ರೆಡಿ 1 2 3 ಐಶು ಇದೇನೆ ಒಂಚೂರು ಪ್ರಾಕ್ಟೀಸೇ ಮಾಡಿಲ್ವಲ್ಲೇ? ನನಗೆ ಹೋಮ್ವರ್ಕ್ ಇದೆ ಅಜ್ಜಿ, ನಾನು ಹೋಗ್ಬೇಕು, ನನ್ನ ಬಿಟ್ಬಿಡಿ. ಓದೋದು ಬರೆಯೋದು ಯಾವಾಗ್ಲೂ ಇದ್ದಿದ್ದೆ. ನಿಮ್ ತಾತನ್ಗೆ ಹೇಳಿ ನಿನ್ನ ಫುಟ್ಬಾಲ್ ಕೋಚಿಂಗ್ ಸೆಂಟರ್ಗೆ ಸೇರಿಸ್ತೀನಿ. ಅಲ್ಲಿ ಕೋಚ್ ಹತ್ರ ಚೆನ್ನಾಗಿ ಫುಟ್ಬಾಲ್ ಆಡೋದನ್ನ ಕಲ್ತ್ಕೋ. ಓಡ್ತಾ ಇರ್ಬೇಕು, ಓದಿತಾ ಇರ್ಬೇಕು, ಆವಾಗ್ಲೇ ಕಣೆ ಮಜಾ. ಹೌದಮ್ಮ, ಚೆನ್ನಾಗಿ ಹೇಳ್ಕೊಡ್ತಿದ್ಯಾ. ಅವಳು ಇದೇ ರೀತಿ ಮಾಡಿದ್ರೆ ಅವಳನ್ನ ನಾನು ಓದಿತಾ ಇರ್ತೀನಿ, ಅವಳು ಓಡ್ತಾ ಇರ್ತಾಳೆ ಅಲ್ವೇ? ಹೋಮ್ವರ್ಕ್ ಇದೆ ಮಾಡ್ಕೊ ಅಂದ್ರೆ ಇಲ್ಲಿ ಅಜ್ಜಿ ಜೊತೆ ಬಂದು ಆಟ ಆಡ್ತಿದ್ಯಾ? ನಡಿಯ ಒಳಗೆ. ನೀರಮ್ಮ. ಹಲೋ, ಹೌದೌದು, ನಾನೇ ವಿಶಾಲಾಕ್ಷಿ. ಎಲ್ಲಿದ್ದೀರಾ ನೀವು? ಅಲ್ಲಿಗೆ ಬಂದು ಬಲಕ್ಕೆ ತಿರ್ಕೊಳ್ಳಿ, ಅಲ್ಲೊಂದು ದೊಡ್ಡ ಮರ ಇರುತ್ತೆ. ಅಲ್ಲಿ ಎಡಕ್ ತಕೊಂಡು ನೇರ ಬಂದ್ರೆ ಅಲ್ಲೇ ನಮ್ಮನೆ. ಯಾರಮ್ಮ ಅದು? ಯಾರ್ಗ ಅಡ್ರೆಸ್ ಹೇಳ್ತಾ ಇದ್ದೆ? ಮನೆಗೆ ಬಿಳಿ ಪರ್ದೆ ಬರ್ತಾ ಇದೆ ಕಣೆ. ಆ ಡೆಲಿವರಿ ಹುಡುಗ ತಂದ್ಕೊಡೋದಿಕ್ಕೆ ಅಡ್ರೆಸ್ ಕೇಳ್ತಾ ಇದ್ದ. ಬಿಳಿ ಪರ್ದೆನಾ? ಮನೆಗೆ ವೈಟ್ ಕರ್ಟನ್ ಆರ್ಡರ್ ಮಾಡಿದ್ಯಾನಮ್ಮ? ಅಯ್ಯೋ, ಅದೇನಾದ್ರೂ ಕೊಳೆ ಆದ್ರೆ ಆರ್ಡರ್ ಮಾಡಿ ತರ್ಸಿದ್ಕಿಂತ ಲಾಂಡ್ರಿ ಕೊಡೋ ಖರ್ಚೆ ಜಾಸ್ತಿ ಆಗೋಗತ್ತಮ್ಮ. ಅಯ್ಯೋ ದಡ್ಡಿ ದಡ್ಡಿ, ಆರ್ಡರ್ ಮಾಡಿರೋದು ಕರ್ಟನ್ ಅಲ್ವೇ, ಬಿಳಿ ಪರ್ದೆ. ಪರ್ದೆ ಮೇಲೆ ಬೆಳಕ್ ಬಿಟ್ರೆ ಚಿತ್ರ ತೋರಿಸ್ಬೋದಲ್ಲ. ಚಿತ್ರ ಬರೆಯಕ್ಕೆ ಅಷ್ಟು ದೊಡ್ಡ ಪರ್ದೆ ಬೇಕೇನಮ್ಮ? ಅಯ್ಯೋ, ಚಿತ್ರ ಬರೆಯೋದಲ್ವೇ, ತೋರ್ಸೋದು. ಪ್ರೊಜೆಕ್ಟರ್ ಇಲ್ಲಿದೆ ನೋಡು. ನಿಮ್ಮ ಅಮ್ಮನ ಅಂದ ಚಂದ ನೋಡಿ ಕಳೆದೋಗ್ಬಿಟ್ಯಾ? ಯಾಕೋ ಕಂದ, ಅಮ್ಮನ ಹತ್ರ ಏನಾದರೂ ಹೇಳಬೇಕಾಗಿತ್ತಾ? ಅಂಜಲಿ ಅಮ್ಮವ್ರೆ, ಹೇಳೋಕೆ ಕೇಳೋಕ್ಕೆ ಈಗ ಏನೂ ಟೈಮ್ ಇಲ್ಲ. ಶುಭ ಕಾರ್ಯ ನಡೆಯುವಾಗ ಮಾತುಗಳು ಕಡಿಮೆ ಆಗಬೇಕು. ಮುಂದೆ ಏನಾಗಬೇಕು ಅದ್ರ ಬಗ್ಗೆ ನೋಡಬೇಕು. ಪುಟ, ನೀನು ಅಮ್ಮನ ಜೊತೆಲೇ ಇರು ಆಯ್ತಾ? ಎಷ್ಟು ಜನಕ್ಕೆ ತಾನೇ ಸಿಗುತ್ತೆ ಅಪ್ಪ ಅಮ್ಮನ ಮದುವೆ ನೋಡೋ ಅದೃಷ್ಟ. ನಿನಗೆ ಸಿಕ್ಕಿದೆ, ನೀನು ನೋಡಿ ಖುಷಿ ಪಡು ಆಯ್ತಾ? ಅಂಜಲಿ ಎಂಬರೇ, ಬರ್ತೀನಿ ನಾನು. ಯಾಕೋ ಕಂದ, ಏನಾದರೂ ಬೇಜಾರಿದೆಯಾ? ಅಮ್ಮ ಚೆನ್ನಾಗಿ ಕಾಣ್ತಿಲ್ವಾ? ಹಾಗೇನಿಲ್ಲಮ್ಮ, ಚೆನ್ನಾಗಿ ಕಾಣಿಸ್ತಿದ್ಯಾ ನೀನು. ಶಾಂತಮ್ಮ, ಗಂಡನ ಬೇಗ ರೆಡಿ ಹೇಳಿ. ಅಂಜಲಿ ಅಮ್ಮವರು ರೆಡಿ ಆಗಿದ್ದಾರೆ. ಅಳಿಯಂದ್ರು ರೂಮಲ್ಲಿ ಇರ್ಬೇಕು. ರಾಜಪ್ಪ, ನೀವು ಹೋಗಿ ನೋಡ್ಬಾರ್ದಾ? ಸರಿ, ಇಷ್ಟೊತ್ತಿಗೆ ಅಳಿಯಂದ್ರು ರೆಡಿ ಆಗಿರ್ತಾರೆ, ಕರ್ಕೊಂಡೇ ಬಂದ್ಬಿಡ್ತೀನಿ. ಬೇಗ ಬಾ, ನೀನ್ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಡ. ಪುರೋಹಿತ್ರೆ, ಇನ್ನೇನಾದ್ರು ಬೇಕಾ? ಪಾಪ, ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಮಾಡ್ಕೋತೀನಿ ಅಂತ ಬಂದ, ಇವಾಗ ಮಣ್ಣಲ್ಲಿ ಮಣ್ಣಾಗಿ ಹೋದ. ಹುಡುಗರು ಕೆಲಸ ಮುಗಿಸಿರ್ತಾರಲ್ವಾ? ಇದೇನು ಹೀಗೆ ಕೇಳ್ತಾ ಇದ್ಯಾ? ನಾನು ಕಳ್ಸಿರೋ ಹುಡುಗರು ಅಂತಿಂತವ್ರಲ್ಲ, ನರ ರಾಕ್ಷಸರು. ಇವತ್ತು ಅಂಜಲಿ ಮದುವೆ ಆಗುತ್ತೆ ಅಂತ ನಿಮ್ಮ ಅಣ್ಣ ಖುಷಿಯಾಗಿದ್ರು, ಆದರೆ ಅವ್ರಿಗೇನು ಗೊತ್ತು ಇವತ್ತು ಅವಳು ಮುತ್ತೈದೆ ತಾನೇ ಹೋಗ್ತಾ ಇದೆ ಅಂತ. ಅಯ್ಯೋ ಪಾಪ. ಇವತ್ತಿನ ಕಾಲದಲ್ಲಿ ಅಯ್ಯೋ ಅನ್ನೋರಿಗೆ ಆಯುಸ್ ಕಮ್ಮಿ. ನಾವು ಅಯ್ಯೋ ಅನ್ಸ್ಬೇಕೆ ಹೊರತು ಅಯ್ಯೋ ಅನ್ಬಾರ್ದು. ಧನು, ರಾಜೇಶ್ವರಿ, ಏನಪ್ಪ ತುಂಬಾ ಖುಷಿಯಾಗಿದ್ದೀರಿ? ಅರೆ, ಖುಷಿ ಆಗದೆ ಇರುತ್ತೆ ಬಾವ. ಇವತ್ತು ಅಂಜಲಿ ಮದುವೆ, ಅವಳು ನಿಮಗೆ ಮಾತ್ರ ಮಗಳಲ್ಲ, ನಮಗೂ ಮಗಳೇ ಅಲ್ವಾ ಧನು? ಹೌದಮ್ಮ, ನನ್ನ ದುಡುಕ್ತನದಿಂದ, ನನ್ನ ಕೋಪದಿಂದ ನನ್ನ ಮನೆ ಸಂತೋಷನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ. ಧನು, ವಯಸ್ಸಾದ್ಮೇಲೆ ಒಂದು ಪಾಠ ಕಲ್ತಿದ್ದೀನಿ. ಏನು ಗೊತ್ತಾ? ಏನಣ್ಣ? ಮಕ್ಕಳು ಚಿಕ್ಕವರಿದ್ದಾಗ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ಬಿಡ್ತೀವಿ. ಅದೇ ದೊಡ್ಡವರಾದ್ಮೇಲೆ ಅವ್ರ ಪ್ರೀತಿನ, ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ. ಹಾಗಂತ ನಾವೇನು ಅವ್ರಿಗೆ ಕೆಟ್ಟದ್ದು ಬಯಸೋದಿಲ್ಲ. ದೊಡ್ಡವರಾದ್ಮೇಲೆ ಅವ್ರ ಆಯ್ಕೆಯಲ್ಲಿ ಎಲ್ಲಿ ಎಡುತ್ತಾರೋ, ಎಲ್ಲಿ ಜೀವನ ಹಾಳು ಮಾಡ್ಕೋತಾರೋ ಅನ್ನೋ ಭ್ರಮೆಯಲ್ಲಿ ನಾವೇ ನಮ್ಗೆ ಗೊತ್ತಿಲ್ಲದೆ ಅವ್ರ ಜೀವನನ ಹಾಳು ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋತೀಯ? ಇವಾಗ ಎಲ್ಲ ಸರಿ ಆಗಿದೆಯಲ್ಲ. ನಮ್ಮ ಅಂಜಲಿನೂ ಹುಷಾರಾದ್ಲು, ಈಗ ನಿನ್ನ ಕಣ್ಮುಂದೆನೇ ಅವಳ ಮದುವೆ ಕೂಡ ನಡೀತಾ ಇದೆ. ಹೌದು ಕಣ,
ನಮ್ಮ ಹಿರಿಯರು ಮಾಡಿದ ಪುಣ್ಯ ಅನಿಸುತ್ತೆ. ನಮಗೆಲ್ಲ ಒಳ್ಳೇದೇ ಆಗ್ತಿದೆ. ಕಡೆಗೂ ಭಗವಂತ ಅಂಧಕಾರದಲ್ಲಿದ್ದ ನನ್ನ ಮಗಳಿಗೆ ಬೆಳಕು ತೋರಿಸ್ಬಿಟ್ಟ. ಮಾತಾಡಿ. ಎಲ್ಲ ಆಗ್ತಿದ್ಯಾ? ನಿಮ್ಗೆ ಏನ್ ಬೇಕು ಎಲ್ಲ ಕೇಳಿ ತಗೊಳ್ಳಿ. ಕೊಟ್ಟಿದ್ದೀನಿ ರಾಜಪ್ಪ ಇಲ್ಲಿ ಹೋದ? ಅಳಿಯಂದ್ರ ಕರ್ಕೊಬತ್ತೀನಿ ಅಂತ ಹೋದ್ರು. ಎಷ್ಟೊತ್ತಾಯ್ತು? ನಮ್ಮ ಅಣ್ಣ ಖುಷಿಯಾಗಿದ್ದಾಗ ತುಂಬ ಮಾತಾಡ್ತಾನೆ. ಅವನು ಭಾಷಣ ನನ್ನಿಂದ ಕೇಳೋದಕ್ಕಾಗ್ತಾ ಇಲ್ಲ. ಆ ರೌಡಿಗಳಿಗೆ ಫೋನ್ ಮಾಡಿ ಅವನನ್ನು ಮುಗಿಸಿದ್ರೆ ಕೇಳು. ಅವನು ಬಾಡಿನ ಯಾವ್ದಾದ್ರು ಕೆರೆಲೋ ಬಾವಿಲೋ ಅಥವಾ ರೈಲ್ವೆ ಟ್ರ್ಯಾಕ್ ಮೇಲೋ ಎಸೋದಕ್ಕೆ ಕೇಳು. ಅದು ಆಗಿಲ್ಲ ಅಂದರೆ ಕಾಡಿಗೆ ತಗೊಂಡು ಹೋಗಿ ಮಣ್ಣು ಮಾಡೋದಕ್ಕೆ ಹೇಳು. ತಾನು ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ರಿಸೀವ್ ಮಾಡ್ತಿಲ್ವಾ? ಇನ್ನೊಂದ್ಸಲ ಟ್ರೈ ಮಾಡು. ಯಜಮಾನ್ರೆ, ಏನೋ ಅಳಿಯಂದ್ರು ರೂಮಲ್ಲಿ ಇಲ್ಲ. ರೂಮಲ್ಲೆಲ್ಲ ಹೋಗಿ ಹುಡುಕ್ತೆ, ಎಲ್ಲೂ ಅಳಿಯಂದ್ರಿಲ್ಲ. ಅಳಿಯಂದ್ರೆ ಕಾಣ್ತಿಲ್ವಾ? ಏನು ಹೇಳ್ತಿದ್ಯೋ ರಾಜಪ್ಪ ನೀನು? ಅವರೆಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಕಣೋ. ಮನೆಯೆಲ್ಲ ಸರಿಯಾಗಿ ಹುಡುಕಿದ್ಯಾ? ನೋಡೋ, ಮದುವೆ ಆಗ್ತಿರೋ ಖುಷಿಲಿ ಎಲ್ಲೋ ಮೈ ಮರ್ತು ಕೂತಿರ್ಬೇಕು. ಸರಿಯಾಗಿ ನೋಡೋ. ಅಲ್ಲೆಲ್ಲ ಹುಡುಕ್ದೆ, ಅಳಿಯಂದ್ರು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ಅಂತೆಲ್ಲ ಗೊತ್ತಾಗ್ತಾ ಇಲ್ವಲ್ಲ ಯಜಮಾನ್ರೆ. ನೀನು ನೋಡಿದರೆ ರೌಡಿಗಳು ಫೋನ್ ಪಿಕ್ ಮಾಡ್ತಿಲ್ಲ ಅಂತಿದ್ಯೆ, ಇಲ್ಲಿ ನೋಡಿದರೆ ದೀಪಕ್ ಕಾಣಿಸ್ತಿಲ್ಲ ಅಂತಿದ್ದಾರೆ. ಅವನನ್ನು ಕೊಂದು ಅವ್ರು ಏನಾದರೂ ಎತ್ತಾಕೊಂಡು ಹೋದ್ರ? ಅಯ್ಯೋ, ನನಗೂ ಒಂದು ಗೊತ್ತಾಗ್ತಿಲ್ಲ ತಾನು. ಅಕಸ್ಮಾತು ಇವನೇನಾದರೂ ಅವ್ರನ್ನೆಲ್ಲ ಚೆ, ಅಷ್ಟೆಲ್ಲ ಸೀನ್ ಇಲ್ಲ ಬಿಡು. ಅವ್ನು ನೋಡೋಕೆ ಒಳ್ಳೆ ಬೆಣ್ಣೆ ಬಿಸ್ಕೆಟ್ ಇದ್ದಂಗಿದ್ದಾರೆ. ಚಾಕ್ಲೇಟ್ ಬಾಯಲ್ಲಾದರೂ ಫೈಟ್ ಮಾಡೋಕ್ಕೆ ಸಾಧ್ಯನಾ? ಮರಗಡೆ ಮರಗಡೆ ಯಜಮಾನ್ರೆ ಬಂದ್ರು, ಅಳಿಯಂದ್ರು ಬಂದ್ರು ನೋಡಿ.